ಭೂಲೋಕದ ಜೀವಿತದಲ್ಲಿ ನಾವು ಜೀವಿಸುವಂತಹ ದಿನಗಳನ್ನು, ಖರ್ಚು ಮಾಡುವ ಸಮಯಗಳನ್ನು ಕರ್ತನು ಗಮನಿಸುತ್ತಾನೆ. ನಿತ್ಯವೂ ಸಹ ಅದನ್ನು ಗಮನಿಸಿ ನೋಡುತ್ತದೆ. ಅನೇಕ ಸಮಯಗಳಲ್ಲಿ ನಮ್ಮನ್ನು ಯಾರೂ ನೋಡುತ್ತಿಲ್ಲವೆಂದು ನೆನೆಸಿಕೊಳ್ಳುತ್ತೇವೆ. ಆದರೆ ನಮ್ಮ ಪ್ರತಿಯೊಂದು ಚಲನವಲನಗಳನ್ನು ಅನೇಕ ಮಂದಿ ಸಾಕ್ಷಿಗಳು ನೋಡುತ್ತಲೇ ಇರುತ್ತಾರೆ. ಒಂದು ದಿನ ನಮ್ಮ ಕರ್ತಾಧಿಕರ್ತನ ದೂರದೃಷ್ಟಿಯ ಬೆಳಕು ನಮ್ಮ ಮೂಲಪಿತೃವಾದ ಯಾಕೋಬನ ಮೇಲೆ ಬಿದ್ದಿತು. ಆತ ಮುಖ್ಯವಾದ ಮೂಲಪಿತೃವಲ್ಲವೇ? ಅಬ್ರಹಾಮನ ಮೊಮ್ಮಗ, ಇಸ್ರಾಯೇಲ್ ಗೋತ್ರದ ಮೂಲಪಿತೃ. ಹೌದು, ಆತನು ತನ್ನ ದಿನವನ್ನು ಹೇಗೆ ಕಳೆದನೆಂಬುದು ಗೊತ್ತಿದೆಯಾ? ಸತ್ಯವೇದವು ಯಾಕೋಬನು ಪದ್ದನ್ ಅರಾಮಿಗೆ ಓಡಿ ಹೋದನು, ಇಸ್ರಾಯೇಲನು ಮದುವೆಗಾಗಿ ಜೀತ ಮಾಡಿದನು, ಹೆಣ್ಣಿಗೋಸ್ಕರ ಕುರಿಗಳನ್ನು ಕಾಯ್ದನು ಎಂಬುದಾಗಿ ಹೋಶೇಯ 12:12 ತಿಳಿಸುತ್ತದೆ. ಇಬ್ಬರು ಹೆಂಡತಿಯರನ್ನು ಸ್ವಂತ ಮಾಡಿಕೊಳ್ಳಲು ಅವನು ತನ್ನ ಮಾವನಾದ ಲಾಬಾನನ ಬಳಿ 14 ವರ್ಷಗಳು ಗುಲಾಮನಾಗಿ ಜೀತ ಮಾಡಿದನು. ಸತ್ಯವೇದವು ಅದನ್ನು ಬೊಟ್ಟು ಮಾಡಿ ತೋರಿಸುತ್ತಾ ಹೆಣ್ಣಿಗೋಸ್ಕರ ಎಂಬುದಾಗಿ ಹೇಳುತ್ತದೆ. ಯಾಕೋಬನು ರಾಹೇಲಳಿಗೋಸ್ಕರ 7 ವರ್ಷ ಸೇವೆ ಮಾಡಿದನು. ಆದಿಕಾಂಡ 29:20. ಆಕೆಯಲ್ಲಿ ಬಹಳ ಪ್ರೀತಿಯನ್ನು ಇಟ್ಟಿದ್ದರಿಂದ ಅದು ಅವನಿಗೆ ಅಲ್ಪವಾಗಿ ತೋರಿತು. ಹೆಣ್ಣಿಗೋಸ್ಕರ ಕುರಿಯನ್ನು ಕಾಯ್ದನು ಎಂಬುದಾಗಿ ಕರ್ತನು ತಾನೇ ಅದನ್ನು ಚುಚ್ಚಿ ತೋರಿಸಿ ಎಂದೆಂದೂ ಒಂದು ಪಾಠವಾಗಿರುವಂತೆ ಸತ್ಯವೇದದಲ್ಲಿ ಬರೆದಿಟ್ಟಿದ್ದಾನೆ. ಆ ಕುರಿ ಕಾದಂತಹ ದಿನಗಳನ್ನು ಯಾರೂ ಕಂಡಿರಲಾರರು ಎಂದು ಅಂದು ಯಾಕೋಬ ನೆನೆಸಿದ್ದಿರಬಹುದು. ಇದು ನನ್ನ ಸಮಯವಲ್ಲವೇ? ನಾನು ಹೇಗೆ ಬೇಕಾದರೂ ಖರ್ಚು ಮಾಡಬಹುದು. ಇದಕ್ಕಾಗಿ ಯಾರಿಗೆ ನಾನು ಲೆಕ್ಕ ಕೊಡಬೇಕು? ನನ್ನ ತಂದೆ ನನ್ನ ತಾಯಿ ಸಮೀಪದಲ್ಲಿ ಇಲ್ಲ, ಆದ್ದರಿಂದ ಯಾರು ಇದನ್ನು ತಿಳಿಯಲಾರರು ಎಂಬುದಾಗಿ ಅವನು ಅಂದುಕೊಂಡಿದ್ದಿರಬಹುದು. ಆದರೆ ಅವನು ಖರ್ಚು ಮಾಡಿದ ವೇಳೆಯನ್ನು ಕರ್ತನು ಗಮನಿಸುತ್ತಲೇ ಇದ್ದನು. ಎಷ್ಟು ವರ್ಷಗಳು ಅವನು ವ್ಯಯ ಮಾಡಿದನಲ್ಲವೇ? ದೇವ ಮಗುವೆ, ನಿನ್ನ ಸಮಯವನ್ನು ಹೇಗೆ ಕಳೆಯುವಿ? ಯಾವುದಕ್ಕಾಗಿ ಖರ್ಚು ಮಾಡುವಿ? ನಿನ್ನ ಜೀವಿತದ ಉದ್ದೇಶವೇನು? ಒಂದು ವೇಳೆ ಹೊಟ್ಟೆಪಾಡಿಗಾಗಿ ಎಂದು ನೀನು ಉತ್ತರ ಕೊಡಬಹುದು, ಓದಿಗಾಗಿ ಎಂದು ಸಮಾಧಾನ ಪಟ್ಟುಕೊಳ್ಳಬಹುದು. ಅದು ಗೌರವದ ಪ್ರಶ್ನೆಯಾಗಿ ನಿನಗೆ ತೋರಬಹುದು. ಆದರೆ ನಿತ್ಯ ರಾಜ್ಯಕ್ಕಾಗಿ ನೀನು ಏನು ಮಾಡುತ್ತಿರುವಿ? ನಿನಗಾಗಿ ಪ್ರಾಣ ಕೊಟ್ಟಾತನಿಗಾಗಿ ನೀನು ಏನು ಮಾಡಲಿಕ್ಕಿರುವಿ? ವ್ಯಾಪಾರಕ್ಕಾಗಿ, ಹೆಣ್ಣಿಗಾಗಿ ದುಡಿದದ್ದು ಸಾಕು. ರುಮೇನಿಯಾ ದೇಶದ ಉಜ್ಜೀವನಕ್ಕಾಗಿ ದುಡಿದು ಕ್ರಿಸ್ತನ ನಂಬಿಕೆಯನ್ನು ಕಾಯ್ದುಕೊಳ್ಳುವುದಕ್ಕೋಸ್ಕರ ಕರ್ತನಿಗಾಗಿ 14 ವರ್ಷಗಳ ಸೆರೆವಾಸವನ್ನು ಅನುಭವಿಸಿ ಹೊರಬರುವಾಗ ಸೋತು ಸೊರಗಿ ಹೋಗಿದಂತಹ ರಿಚರ್ಡ್ ಉಂಬ್ರಾಂಡ್ ಅವರನ್ನು ನೋಡಿ ಕರ್ತನು, ಹೆಣ್ಣಿಗೋಸ್ಕರ 14 ವರ್ಷಗಳು ಕುರಿ ಕಾಯ್ದಂತಹ ಯಾಕೋಬನು ಸೋತು ಹೋಗಿರಲಿಲ್ಲ. ನೀನು ನನ್ನ ನಿಮಿತ್ತ 14 ವರ್ಷಗಳ ಸೆರೆವಾಸದಲ್ಲಿ ಯಾಕೆ ಸೋತು ಹೋಗುವಿ ಎಂಬುದಾಗಿ ಕೇಳಿದನು. 14 ವರ್ಷಗಳನ್ನು ಕಳೆದ ನಂತರ ಯಾಕೋಬನಿಗೆ ಅರಿವು ಬಂದಿತು. ನಾನು ಸ್ವಂತ ಮನೆಗೋಸ್ಕರ ಯಾವಾಗ ಸಂಪಾದನೆ ಮಾಡಿಕೊಳ್ಳಲಿ ಎಂಬುದಾಗಿ ಕೇಳಿದನು. ಆದಿಕಾಂಡ 30:30. ಲಾಬಾನನ ಮನೆಯಲ್ಲಿದ್ದಂತಹ ಯಾಕೋಬನಿಗೆ ಒಂದು ದೊಡ್ಡ ಪ್ರಶ್ನೆ ಇದ್ದಿತು. ತಿಳುವಳಿಕೆ ಹುಟ್ಟಿತು. ಕಾಲವನ್ನು ವ್ಯರ್ಥ ಮಾಡಿಬಿಟ್ಟೆನಲ್ಲ. ಇಬ್ಬರು ಹೆಂಡತಿಯರನ್ನು ಮಾಡಿಕೊಳ್ಳಲು 14 ವರ್ಷಗಳ ಕಾಲ ಕುರಿಗಳನ್ನು ಕಾಯ್ದೆನು. ಇನ್ನು ನನ್ನ ಸ್ವಂತ ಕುಟುಂಬಕ್ಕಾಗಿ ಸಂಪಾದಿಸಿಕೊಳ್ಳುವುದು ಹೇಗೆ ಎಂದು ಪರಿತಪ್ಪಿಸಿದನು. ದೇವ ಮಗುವೆ, ನಾವು ನಮಗೋಸ್ಕರ ಸಂಪಾದಿಸಬೇಕೆಂಬುದು ನಿಜವೇ. ಕುಟುಂಬಕ್ಕಾಗಿ ಸಂಪಾದಿಸಬೇಕೆಂಬುದು ಸರಿಯಷ್ಟೇ. ಮಕ್ಕಳಿಗಾಗಿ ಸಂಪಾದಿಸಬೇಕು, ಅದು ಕೂಡ ಸತ್ಯವೇ. ಆದರೆ ನಿತ್ಯ ರಾಜ್ಯಕ್ಕಾಗಿ ನಾವು ಸಂಪಾದಿಸಬೇಕಲ್ಲವೇ? ಕರ್ತನಿಗಾಗಿ ಸಂಪಾದಿಸಬೇಕಾದ ಕರ್ತವ್ಯವೂ ಸಹ ನಮ್ಮ ಮೇಲೆ ಇದೆಯಲ್ಲವೇ? ಅದನ್ನು ಸಹ ಯೋಚಿಸಬೇಕಲ್ಲವೇ? ಮೊದಲನೆಯದಾಗಿ ಜ್ಞಾನವನ್ನು ಸಂಪಾದಿಸು. ಏನನ್ನಾದರೂ ಸಂಪಾದಿಸಿಕೋ, ಆದರೆ ಮುಖ್ಯವಾಗಿ ಜ್ಞಾನವನ್ನು, ವಿವೇಕವನ್ನು ಸಂಪಾದಿಸಿಕೋ. ಜ್ಞಾನಿಯಾದ ಸೊಲೊಮೋನನು ಹೇಳುತ್ತಾನೆ, ಕರ್ತನು ನಿನಗೆ ಕೊಟ್ಟಂತಹ ಸಮಯದಲ್ಲಿ ದೇವಮಗುವೆ ಜ್ಞಾನವನ್ನು, ವಿವೇಕವನ್ನು ಸಂಪಾದಿಸು ಎಂಬುದಾಗಿ. ಸತ್ಯವೇದವು ಹೇಳುತ್ತದೆ, ಜ್ಞಾನವನ್ನು ಪಡೆ, ವಿವೇಕವನ್ನು ಸಂಪಾದಿಸು, ಮರೆಯಬೇಡ, ನನ್ನ ಮಾತುಗಳಿಗೆ ಓರೆಯಾಗಬೇಡ. ಜ್ಞಾನವನ್ನು ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು, ಪ್ರೀತಿಸಿದರೆ ನಿನ್ನನ್ನು ಕಾಯುವುದು ಎಂಬುದಾಗಿ ಜ್ಞಾನೋಕ್ತಿ 4 ತಿಳಿಸುತ್ತದೆ. ಜ್ಞಾನವನ್ನು ಸಂಪಾದಿಸುವುದು ಹೇಗೆ? ಸತ್ಯವೇದ ಹೇಳುತ್ತದೆ, ಕರ್ತನ ಭಯವೇ ಜ್ಞಾನಕ್ಕೆ ಮೂಲವು. ಕರ್ತನ ಬಳಿ ಜ್ಞಾನವನ್ನು ಕೇಳುವಾಗಲೆಲ್ಲ ಆತನು ಜ್ಞಾನವನ್ನು ಕೊಡುತ್ತಾನೆ. ವಿವೇಕವೂ ಸಹ ಆತನಿಂದಲೇ ದೊರೆಯುತ್ತದೆ. ಅದು ನಾಶವಾಗತಕ್ಕ ಈ ಲೋಕ ಸಂಬಂಧವಾದ ಜ್ಞಾನವಲ್ಲ, ಆದರೆ ಕ್ರಿಸ್ತನಿಗೆ ಮೆಚ್ಚುಗೆಯಾದ ಪರಸಂಬಂಧವಾದ ಜ್ಞಾನ, ಗೂಢಾರ್ಥಗಳನ್ನ, ರಹಸ್ಯಗಳನ್ನ ತಿಳಿಯುವಂಥ ಜ್ಞಾನ, ಸತ್ಯವೇದ ವಾಕ್ಯಗಳನ್ನ ತಿಳುಕೊಳ್ಳುವಂಥ ಜ್ಞಾನ, ಕರ್ತನಿಗೆ ಮೆಚ್ಚುಗೆಯಾದ ಜ್ಞಾನ. ಅದನ್ನು ಹೊಂದಲು ಸಂಪಾದಿಸಲು ಪ್ರಯಾಸ ಪಡಬೇಕು. 2. ಕ್ರಿಸ್ತನನ್ನು ಅರಿಯುವ ಅರಿವನ್ನು ಹೊಂದಿಕೊಳ್ಳಬೇಕು. ಅಪೊಸ್ತಲ ಪೌಲನು ಹೇಳುತ್ತಾನೆ, ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ ಎಂಬುದಾಗಿ ಫಿಲಿಪ್ಪಿ 3:11 ತಿಳಿಸಿದ್ದಾನೆ. ಅಪೊಸ್ತಲನಾದ ಪೌಲನು ತನ್ನ ಜೀವಿತದ ಕಾಲವನ್ನೆಲ್ಲ ಕರ್ತನನ್ನು ಅರಿಯುವುದನ್ನು ಶ್ರೇಷ್ಠವೆಂದೆಣಿಸಿ ಅದಕ್ಕಾಗಿ ಎಂಥ ತ್ಯಾಗವನ್ನಾದರೂ ಮಾಡಲು ಸಹ ಸಿದ್ಧನಾಗಿದ್ದನು.
ಆ ಅರಿವನ್ನು ಹೊಂದಿಕೊಳ್ಳುವುದಕ್ಕಾಗಿ ತನಗೆ ಲಾಭವಾಗಿದ್ದ ಎಲ್ಲವನ್ನೂ ನಷ್ಟವೆಂದು, ಅದನ್ನು ಕಸವೆಂದು ಎಣಿಸಿಕೊಂಡಿದ್ದನು. ದೇವ ಮಗುವೇ, ನೀನು ಕ್ರಿಸ್ತನನ್ನು ಅರಿಯುವ ಅರಿವನ್ನು ಸಂಪಾದಿಸು, ಆತ್ಮಿಕ ವರಗಳನ್ನು ಸಂಪಾದಿಸು, ಅದು ನಿನ್ನನ್ನು ಉನ್ನತಿಗೆ ತರುವುದು. ಈ ಲೋಕದ ಎಲ್ಲಕ್ಕಿಂತಲೂ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಶ್ರೇಷ್ಠವೆಂದು ಎಲ್ಲಿವರೆಗೂ ನೀನು ತಿಳುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಸಹ ನೀನು ಕ್ರಿಸ್ತನನ್ನು ಸಂಪೂರ್ಣವಾಗಿ ಗ್ರಹಿಸಲಾರಿ. 3. ತಲಾಂತುಗಳನ್ನು ಸಂಪಾದಿಸು. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತು ಗಳಿಸಿಕೊಂಡನು. ಮತ್ತಾಯ 25:16. ಕರ್ತನು ಕೊಡುವ ಸಮಯಗಳಲ್ಲಿ ನಾವು ತಲಾಂತುಗಳನ್ನು ವೃದ್ಧಿಗೊಳಿಸೋಣ. ಕರ್ತನು ತಲಾಂತುಗಳನ್ನು ಎಲ್ಲರಿಗೂ ಹಂಚಿಕೊಡುವಾತನಾಗಿದ್ದಾನೆ. 1 ತಲಾಂತನ್ನು ಕರ್ತನಿಂದ ಪಡೆದುಕೊಂಡವನು ತನ್ನ ಸಮಯವೆಲ್ಲವನ್ನು ವ್ಯರ್ಥ ಮಾಡಿದನು. 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗಿದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. ತನ್ನ ದಿನವನ್ನು ಸೋಮಾರಿತನದಲ್ಲಿ ಕಳೆದನು. ಯಜಮಾನನು ಲೆಕ್ಕ ಕೇಳಲು ಬಂದಾಗ ಅವನು ತನ್ನ ಸಮಯವನ್ನು ವ್ಯರ್ಥ ಮಾಡಿದ್ದನ್ನು ಕುರಿತು ತಿಳುವಳಿಕೆ ಇಲ್ಲದವನಾಗಿ ತನ್ನ ಯಜಮಾನನನ್ನೇ ತಪ್ಪಿತಸ್ಥನಾಗಿ ಮಾಡಿ ದೂರು ಹೇಳಿದನು. ಇಂದು ಸಹ ಅನೇಕರು ತಮ್ಮ ಸಮಯವನ್ನು ಬೇರೆಯವರನ್ನು ನಿಂದಿಸುವುದರಲ್ಲಿಯೇ ಕಳೆಯುತ್ತಾರೆ. ಮತ್ತೊಬ್ಬರ ಕುರಿತಾಗಿ ತರ್ಕ ಮಾಡುವುದರಲ್ಲೂ, ತಪ್ಪು ಹೊರಿಸುವುದರಲ್ಲೂ, ಗುಣುಗುಟ್ಟುವುದರಲ್ಲೂ ಕಾಲವನ್ನು ವ್ಯರ್ಥ ಮಾಡಿ ತಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ದೇವ ಮಗುವೇ, ಒಂದು ವೇಳೆ ನಿನ್ನ ಸಮಯವನ್ನು ಹೀಗೆ ವ್ಯರ್ಥ ಮಾಡಿ ನೀನು ಕಳೆಯುತ್ತಿರುವುದಾದರೆ ಹಿಂದೆ ಮಾನಸಾಂತರ ಪಡು. ಅಂದು ಆ ಸೇವಕನು ಹೊರಗೆ ಕತ್ತಲೆಗೆ ತಳ್ಳಲ್ಪಟ್ಟಂತೆ ನೀನು ಒಂದಿನ ತಳ್ಳಲ್ಪಡುವೆಂದು ತಿಳಿದು ಎಚ್ಚರಿಕೆಯಾಗಿರು. ಆತ್ಮನ ಫಲಗಳನ್ನು ಎಲ್ಲದಕ್ಕೂ ಮುಖ್ಯವಾಗಿ ಸಂಪಾದಿಸಬೇಕು. ಈ ಆತ್ಮನ ಫಲಗಳು ದೇವರ ಆತ್ಮದಿಂದ ನಮಗೆ ಕೊಡಲ್ಪಟ್ಟಿವೆ. ಆತ್ಮನ ಫಲಗಳು ನಮ್ಮಲ್ಲಿ ಇರುವಾಗಲೇ ಕರ್ತನ ನಾಮ ಮಹಿಮೆ ಹೊಂದಲು ಸಾಧ್ಯ. ಅನ್ಯ ಜನರು ನಮ್ಮಲ್ಲಿ ಕ್ರಿಸ್ತ ಯೇಸುವನ್ನು ಕಾಣಲು ಆತ್ಮನ ಫಲಗಳು ಬಹಳ ಅವಶ್ಯಕ. ಈ ಆತ್ಮನ ಫಲಗಳು ಇಲ್ಲದಿದ್ದರೆ ಆತ್ಮನ ವರಗಳು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಆತ್ಮನ ಫಲಗಳನ್ನು ಹೊಂದಿಕೊಳ್ಳಿರಿ. 5. ಸ್ನೇಹಿತರನ್ನು ಸಂಪಾದಿಸು. ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನದಲ್ಲಿ ಸೇರಿಸಿಕೊಳ್ಳುವರು ಎಂದು ಲೂಕ 16:9 ನೋಡಬಹುದು. ಸ್ನೇಹಿತರನ್ನು ಸಂಪಾದಿಸಿಕೊಳ್ಳಿರಿ, ಆತ್ಮಗಳನ್ನು ಸಂಪಾದಿಸಿರಿ, ಸಹೋದರನ್ನು ಸಂಪಾದಿಸಿಕೊಳ್ಳಿರಿ. ಲೋಕ ರೀತಿಯಾಗಿ ಅಲ್ಲ, ಕರ್ತನಿಗೆ ಆತ್ಮಿಕವಾದ ರೀತಿಯಲ್ಲಿ ಇದನ್ನು ಮಾಡಬೇಕು. ಇಂದು ನಮ್ಮ ಸುತ್ತಮುತ್ತಲೂ ಅನೇಕ ಆತ್ಮಗಳಿವೆ. ಆ ಜನರು ಬಡವರು, ಕೆಲವರು ಅನಾಥರು, ಚಿಂತೆಯಲ್ಲಿಯೂ ಕಷ್ಟದಲ್ಲಿಯೂ ಇರುವವರಾಗಿರುತ್ತಾರೆ. ಇಂಥವರನ್ನು ಇಂದು ಕರ್ತನಿಗಾಗಿ ಸಿದ್ಧಗೊಳಿಸುವುದಾದರೆ ಅದರ ಫಲವನ್ನು ನಿತ್ಯ ಕಾಲಕ್ಕೂ ನೀನು ಹೊಂದಿಕೊಳ್ಳುವಿ. ಆ ಆತ್ಮಗಳೆಲ್ಲವೂ ಬಹು ಬೆಲೆಯುಳ್ಳವು ಎಂಬುದನ್ನು ನೀನು ನಿಜವಾಗಿಯೂ ತಿಳಿದುಕೊಳ್ಳುವಿ. ಅದರಿಂದಲೇ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು, ಪೂರ್ಣ ದೀರ್ಘಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು ಎಂದು ತಿಮೋಥೆಯನಿಗೆ ಪೌಲನು ಎಚ್ಚರಿಸುತ್ತಾನೆ. ಆತ್ಮವನ್ನು ಸಂಪಾದಿಸುವವನು ಬುದ್ಧಿವಂತನು ಎಂದು ಅರಸನಾದ ಸೊಲೊಮೋನನು ಸಹ ಹೇಳುತ್ತಾನೆ. ದೇವ ಮಗುವೇ, ನೀನು ಭೂಲೋಕದಲ್ಲಿ ಸಮಯವನ್ನು ಸಂಪಾದಿಸು, ಅದರ ಮೂಲಕ ನಿತ್ಯ ರಾಜ್ಯವನ್ನು ಸ್ವಾಸ್ಥ್ಯ ಮಾಡಿಕೋ. ಒಂದು ವೇಳೆ ನೀನು ಸಮಯ ವ್ಯರ್ಥ ಮಾಡುತ್ತಾ ಹೋದರೆ ಅದು ಮತ್ತೆ ಎಂದಿಗೂ ಹಿಂತಿರುಗಿ ಬರುವುದಿಲ್ಲ ಎಂಬುದನ್ನು ತಿಳಿದುಕೋ. ನಿತ್ಯ ರಾಜ್ಯಕ್ಕಾಗಿ ತವಕ ಪಡು, ಆಗ ನೀನು ಎಂದೆಂದೂ ಆಶೀರ್ವದಿಸಲ್ಪಡುವಿ. ಕರ್ತನಿಂದ ತಾನೇ ಆಶೀರ್ವದಿಸಲಿ. ಆಮೇನ್.